ಗೌರವಾನ್ವಿತ ಪತ್ರಕರ್ತ ಮಿತ್ರರೇ, ಸ್ನೇಹಿತರೆ, ಬೂದಿಕೋಟೆಯ ಹೆಸರಾಂತ ಪ್ರಸಿದ್ಧ ನಮ್ಮ ಮಾರ್ಕೊಂಡೆಯ ಅಣೆಕಟ್ಟು ಏನಿದೆ, ಇದು ಮಹಾರಾಜರು ಬೂದಿಕೋಟೆಗೆ ಒಂದು ವರದಾನವಾಗಿ ನಿರ್ಮಿಸಿಕೊಟ್ಟಂತಹ ಅಣೆಕಟ್ಟು. ಈ ಅಣೆಕಟ್ಟು ನಿರ್ಮಾಣವಾಗಿರ್ತಕ್ಕಂಥದ್ದು ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ. ಇದರೊಟ್ಟಿಗೆ ಅಚ್ಚುಕಟ್ಟು ಸುಮಾರು 2400 ಎಕರೆ ಪ್ರದೇಶ ಕೂಡ ಅಚ್ಚುಕಟ್ಟು ಕೂಡ ಬಂಗಾರಪೇಟೆ ತಾಲೂಕಿಗೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು. ನೀರು ಶೇಖರಣೆ ಆಗತಕ್ಕಂಥ ಭಾಗ ಏನಿದೆ ಅದು ಇವತ್ತು ಮಾಲೂರು ತಾಲೂಕಿಗೆ ಒಳಪಡ್ತಕ್ಕಂಥದ್ದು. ಇಲ್ಲಿನ ಭಾಗದ ರೈತರು ಸುಮಾರು 100 ವರ್ಷಗಳಿಂದ ಅಣೆಕಟ್ಟಿನಿಂದ ಇವತ್ತು ಭತ್ತವನ್ನು ಬೆಳೀತಾ ಬೂದಿಕೋಟೆಯನ್ನ ಭತ್ತದ ಕಣಜ ಅಂತ ಹೇಳಿ ಕರೀತಾ ಇದ್ರು. ಆ ನಿಟ್ಟಿನಲ್ಲಿ ಹಿಂದೆ ಈ ಒಂದು ಮಾರ್ಕೊಂಡೆಯ ಡ್ಯಾಮ್ನಿಂದ ಮಾಲೂರು ತಾಲೂಕಿನ ಕೆಲವು ಗ್ರಾಮಗಳಿಗೆ ನೀರನ್ನು ತಗೊಂಡೋಗ್ಬೇಕು ಅಂತೇಳಿ ಹಿಂದೆ ಮಾಜಿ ಶಾಸಕರಾಗಿದ್ದಂತಹ ಸನ್ಮಾನ್ಯ ಎಸ್.ಎಲ್. ಕಿಶನ್ ಶೆಟ್ಟಿ ಅವರು ಪ್ರಯತ್ನವನ್ನು ಪಟ್ಟಿದ್ರು. ಆಗಿನ ಕಾಲದಲ್ಲಿ ನಾವೆಲ್ಲ ಕೂಡ ತಡೆದು ಯಾವುದೇ ಕಾರಣಕ್ಕೂ ಕೂಡ ಈ ಕೃಷಿಗಾಗಿ ಬರ್ತಕ್ಕಂಥ ಈ ಚೆಕ್ ಡ್ಯಾಮನ್ನು ಮಾರ್ಕೊಂಡೆ ಡ್ಯಾಮು ಕೃಷಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಇರ್ತಕ್ಕಂಥ 2500 ಎಕರೆ ಭೂಮಿಗೆ ರೈತರಿಗೆ ನೀರು ಬೇಕು. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಲೂರು ತಾಲೂಕಿಗೆ ಕುಡಿಯೋ ನೀರಿಗಾಗಿ ತಗೊಂಡು ಹೋಗೋದಕ್ಕೆ ನಮ್ಮ ಅಭ್ಯರ್ಥಿ ನಿಲ್ಲಿಸಿದ್ವಿ. ಹೀಗೆ ಒಂದು 4 ವರ್ಷಗಳ ಹಿಂದೆ ಕೂಡ ಈ ಪ್ರಸ್ತಾವ ಬಂದು ಪೈಪ್ ಲೈನ್ ಅನ್ನು ಅಳವಡಿಸುವ ಪ್ರಯತ್ನ ಕಾಲದಲ್ಲಿ ಕೂಡ ನಾನೇ ಶಾಸಕನಾಗಿದ್ದು ಅದನ್ನು ತಡೆದು ಅಂದಿನ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿದ್ದಂತಹ ಎಚ್.ಕೆ. ಪಾಟೀಲ್ ಸಾಹೇಬರಲ್ಲಿ ಕೂಡ ಮನವಿಯನ್ನು ಮಾಡಿ ನಾನು ಈ ಯೋಜನೆಯನ್ನು ಸ್ಥಗಿತಗೊಳಿಸಿದೆ. ಇವತ್ತು ಈ ಒಂದು ಬಂಗಾರಪೇಟೆ ತಾಲೂಕಿಗೆ ಇರ್ತಕ್ಕಂಥ ಯರಗೋಳ್ ಡ್ಯಾಮ್ ಏನಿದೆ, ಆ ಯರಗೋಳ್ ಡ್ಯಾಮ್ ಮುಖಾಂತರ ಕೋಲಾರ ನಗರ, ಮಾಲೂರು ನಗರ, ಬಂಗಾರಪೇಟೆಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಡ್ಯಾಮನ್ನು ಉದ್ಘಾಟನೆ ಮಾಡಿ ಸುಮಾರು 1 ವರ್ಷಗಳಿಂದ ಮಾಲೂರು, ಕೋಲಾರಕ್ಕೆ ನೀರು ಕೂಡ ಕುಡಿಯಲು ಕೊಡ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಗೌರವಾನ್ವಿತ ಸಚಿವರು, ಚೀಫ್ ಇಂಜಿನಿಯರ್ ಗಮನಿಸಬೇಕು. ಮಾರ್ಕೊಂಡೆಯ ಡ್ಯಾಮ್ ತುಂಬಿ ಆ ತುಂಬಿದ ಹರಿದ ನೀರು ಮಾತ್ರ ಎರಗೋಳ್ಳಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾರ್ಕೊಂಡೆ ಡ್ಯಾಮ್ ತುಂಬಲೇ ಇಲ್ಲ ಅಂದ್ರೆ ಎರಗೋಳ್ಳಿಕ್ಕೆ ನೀರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ನಾವು ಸುಮಾರು 400 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿಕೊಂಡಿರ್ತಕ್ಕಂಥ ಯರಗೋಳ್ ಡ್ಯಾಮ್ಗೆ ನೀರಿನ ಮುಖ್ಯ ಆಸರೆ ಮಾರ್ಕೊಂಡೆಯ ಡ್ಯಾಮ್. ಮಾರ್ಕೊಂಡೆಯ ಡ್ಯಾಮಿಂದ ನೀರು ಅದರ ಮುಖಾಂತರ ಹರಿದೇ ನೀವು ಯರಗೋಳ್ ಡ್ಯಾಮ್ಗೆ ಹೋಗ್ಬೇಕು. ಅದರಿಂದ ಇವತ್ತು ನಾವು ಏನಾದರೂ ಕೂಡ ಮಾರ್ಕೊಂಡೆಯ ಡ್ಯಾಮಿಂದ ಮಾಲೂರು ತಾಲೂಕಿನ ಸುಮಾರು ಹಳ್ಳಿಗಳಿಗೆ ನೀರು ತಗೊಂಡು ಹೋದರೆ ಇವತ್ತು ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಯರಗೋಳ್ ಡ್ಯಾಮ್ ಏನಿದೆ 3 ಪಟ್ಟಣಗಳಿಗೆ ಕೊಡ್ತಕ್ಕಂಥ ಯೋಜನೆ ಸಂಪೂರ್ಣ ವಿಫಲ ಆಗ್ತದೆ. ಆದ್ದರಿಂದ ನಿನ್ನೆ ನಾನು ಒಂದು ಪತ್ರಿಕೆಯಲ್ಲಿ ಮತ್ತು ನೋಡಿದೆ, ಶಾಸಕರು ಬಂದು ಮಾಲೂರಿನ ಶಾಸಕರು ಸ್ನೇಹಿತರು ಹಿರಿಯರಾಗಿರ್ತಕ್ಕಂಥ ಗೌರವಾನ್ವಿತ ನಂಜೇಗೌಡರು ಬಂದು ಇಲ್ಲಿ ನಾವು ನೀರು ತಗೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳಿದಂತೆ. ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೇನೆ. ಮಾಲೂರು ತಾಲೂಕಿನ ಜನರು, ಬಂಗಾರಪೇಟೆ ತಾಲೂಕಿನ ಜನರು ಹಣ್ಣು ತಮ್ಮಂದರಾಗಿದ್ದೇವೆ. ನೀವು ಹಿರಿಯರಿದ್ದೀರಿ, ಹಿರಿಯರು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ಒಂದು ಮಾತನ್ನು ಕೇಳಬೇಕು. ಎಲ್ಲ ನಿರ್ಧಾರಗಳನ್ನು ನಾವು ಏಕಪಕ್ಷವಾಗಿ ತಗೊಳ್ತೀವಿ. ಅಚ್ಚುಕಟ್ಟು ಮತ್ತು ಡ್ಯಾಮ್ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿದೆ. ಏನು ನೀರು ನಿಲುಗಡೆ ಆಗುತ್ತೆ ಅದು ಮಾಲೂರು ತಾಲೂಕು ವ್ಯಾಪ್ತಿಯಲ್ಲಿ. ಇವೆರಡು ಏನೇ ಇದ್ರೂ ಕೂಡ ಈ ಯೋಜನೆ ಮಾಡಿರ್ತಕ್ಕಂಥದ್ದು ಬೂದಿಕೋಟೆ ಹೋಬಳಿಯ ಬೂದಿಕೋಟೆ ಗ್ರಾಮದ ಅಚ್ಚುಕಟ್ಟುದಾರರಿಗೆ ಆ ಬೆಳೆ ಬೆಳೀಲಿಕ್ಕೆ ಡ್ಯಾಮನ್ನು ನಿರ್ಮಾಣ ಮಾಡಿರ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ನಿಮ್ಮ ತಾಲೂಕಲ್ಲೂ ಕೂಡ ಕುಡಿಯೋ ನೀರಿಗೆ ಕೊಡಲಿಕ್ಕೆ ಅನೇಕ